ಭಾಗ 1 ಲೇಖಕ ಪರಿಚಯ ವೀರಹನುಮಾನ್ ಯಾರು? ಪರೀಕ್ಷೆಯ ದೃಷ್ಟಿಯಿಂದ ಲೇಖಕರ ಬಗ್ಗೆ ಈ ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಿ. ವೈಯಕ್ತಿಕ ಪರಿಚಯ ವೀರಹನುಮಾನ್ ಅವರು ಜೂನ್ 6, 1955ರಂದು ಜನಿಸಿದರು. ಇವರ ತಂದೆಯ ಹೆಸರು ಹನುಮಂತಪ್ಪ. ವೃತ್ತಿ ಮತ್ತು ಕನ್ನಡ ಸೇವೆ. ಇವರು ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಜಿಲ್ಲಾ ಸಾಕ್ಷರತಾ ಸಂಗ್ರಾಮ ಸಮಿತಿಯಲ್ಲಿ ಜಿಲ್ಲಾ ಸಂಯೋಜಕರಾಗಿ ಮತ್ತು ಲೇಖಕರಾಗಿ ಸೇವೆ ಸಲ್ಲಿಸಿ ಅಧೀಕ್ಷಕರಾಗಿ ನಿವೃತ್ತರಾಗಿದ್ದಾರೆ. ಕಳೆದ 35 ವರ್ಷಗಳಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸದಸ್ಯರಾಗಿ ಹಾಗೂ ರಾಯಚೂರು ತಾಲೂಕಾ ಅಧ್ಯಕ್ಷರಾಗಿ ನಿರಂತರವಾಗಿ ಕನ್ನಡದ ಕೆಲಸ ಮಾಡಿದ್ದಾರೆ. ಬಹುವಿಧ ವ್ಯಕ್ತಿತ್ವ, ಇತರ ಆಸಕ್ತಿಗಳು. ವಾಸ್ತುಶಿಲ್ಪ. ಪೂರ್ವಜರಿಂದ ಬಂದ ಕಟ್ಟಡ ನಿರ್ಮಾಣ ವೃತ್ತಿಯಲ್ಲಿ ಪರಿಣಿತಿ ಹೊಂದಿದ್ದು ಅನೇಕ ಕಟ್ಟಡಗಳ ನಕಾಶೆ ಮ್ಯಾಪ್ ರಚಿಸಿದ್ದಾರೆ. ನಾಟಕರಂಗ. ಹುತ್ತವ ಬಡಿದರೆ, ಮಾರೀಚಿನ ಬಂಧುಗಳು ಮುಂತಾದ ಪ್ರಸಿದ್ಧ ನಾಟಕಗಳಲ್ಲಿ ನಟಿಸಿದ್ದಾರೆ. ಇವುಗಳಲ್ಲಿ 2 ನಾಟಕಗಳು ಟಿವಿ ಧಾರಾವಾಹಿಯಾಗಿಯೂ ಪ್ರಸಾರವಾಗಿವೆ. ಚಿತ್ರಕಲೆ. ಹವ್ಯಾಸಿ ಚಿತ್ರಕಲಾವಿದರಾಗಿದ್ದು ಅನೇಕ ರೇಖಾಚಿತ್ರ ಮತ್ತು ಜಲವರ್ಣ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸಾಮಾಜಿಕ ಸೇವೆ. ಏಡ್ಸ್ ನಿಯಂತ್ರಣ. 2006ರಿಂದ ಜಿಲ್ಲಾ ಏಡ್ಸ್ ನಿಯಂತ್ರಣ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು 73 ಹಳ್ಳಿಗಳಲ್ಲಿ ಜಾಗೃತಿ ಉಪನ್ಯಾಸ ನೀಡಿದ್ದಾರೆ. ಕೋಟೆ ಅಧ್ಯಯನ. ರಾಯಚೂರಿನ ಐತಿಹಾಸಿಕ ಕೋಟೆಗಳ ಸಂರಕ್ಷಣೆಗಾಗಿ ಶ್ರಮಿಸಿದ್ದಾರೆ. ಪ್ರಶಸ್ತಿ ಮತ್ತು ಗೌರವ. ಇವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರತ್ನ, ಮಹಾಂತಪ್ರಿಯ ಪ್ರಶಸ್ತಿಗಳು ಲಭಿಸಿವೆ. ಇವರ ಧಮ್ಮಪದ ಗ್ರಂಥಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ವಿಶೇಷವಾಗಿ 2022ರ ರಾಯಚೂರು ಜಿಲ್ಲಾ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಭಾಗ 2 ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ವೀರಹನುಮಾನ್ ಅವರ ಹೆಸರು ಚಿರಸ್ಥಾಯಿಯಾಗಿರಲು ಮುಖ್ಯ ಕಾರಣ. ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಪ್ರಥಮವಾಗಿ ಜಪಾನಿನ ಹೈಕು ಸಾಹಿತ್ಯ ಪ್ರಕಾರವನ್ನು ಪರಿಚಯಿಸಿ ಶ್ರೀಕಾರ ಹಾಕಿದವರು ವೀರಹನುಮಾನ್. ಇವರು ಹೈಕು ಪ್ರಕಾರದಲ್ಲಿಯೇ ಒಟ್ಟು 10 ಪ್ರಸಿದ್ಧ ಹೈಕು ಸಂಕಲನಗಳನ್ನು ಹೊರತಂದಿದ್ದಾರೆ. ಇವರ ಪ್ರಮುಖ ಹೈಕು ಕೃತಿಗಳು ಆತ್ಮಗರ್ಭ, ದಿವಿಸೀಮೆ, ಸತ್ಯಕ್ಕೆ ಇದೀಗ, ಗ್ರಹಣ, ಬೆಳದಿಂಗಳು, ಪಾತರಗಿತ್ತಿ, ಗೊರವಂಕ ಇವೆಲ್ಲವೂ ಇವರ ಪ್ರಸಿದ್ಧ ಹೈಕು ಸಂಕಲನಗಳು. ಭಾಗ 3 ಹೈಕು ಎಂದರೇನು? ಪಾಠದ ವಸ್ತು. ಪರೀಕ್ಷೆಯಲ್ಲಿ ಹೈಕು ಬಗ್ಗೆ ಕೇಳಿದರೆ ಈ 4 ಪಾಯಿಂಟ್ಗಳನ್ನು ಕಡ್ಡಾಯವಾಗಿ ಬರೆಯಿರಿ. 1 3 ಸಾಲಿನ ಪದ್ಯ. ಹೈಕು ಮೂಲತಃ ಜಪಾನ್ ದೇಶದ ಒಂದು ವಿಶಿಷ್ಟ ಕಾವ್ಯ ಪ್ರಕಾರವಾಗಿದೆ. ಇದು ಕೇವಲ 3 ಸಾಲುಗಳಿಂದ 3 ಲೈನ್ಸ್ ಕೂಡಿರುವ ಅತ್ಯಂತ ಚಿಕ್ಕ ಪದ್ಯ. 2 ಅಕ್ಷರಗಳ ಮಿತಿ. ಹೈಕು ಪ್ರಕಾರದಲ್ಲಿ ಸಾಲುಗಳ ಜೊತೆಗೆ ಅಕ್ಷರಗಳ ಸಂಖ್ಯೆ ತುಂಬ ಮುಖ್ಯವಾಗುತ್ತದೆ. ಸಾಮಾನ್ಯವಾಗಿ 5 7 5 ಅಕ್ಷರಗಳ ನಿಯಮವಿರುತ್ತದೆ. 3 ಕನ್ನಡದಲ್ಲಿ ಆರಂಭ. ನಡುಗನ್ನಡ ಕಾಲದಲ್ಲಿ ಹೇಗೆ ರಗಳೆ, ಷಟ್ಪದಿಗಳಂತಹ ಹೊಸ ಪ್ರಕಾರಗಳು ಬಂದವೋ ಹಾಗೆ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಜಪಾನಿನ ಈ ಹೈಕು ಪ್ರಕಾರ ಕನ್ನಡಕ್ಕೆ ಬಂದಿತು. ಇದಕ್ಕೆ ಕಾರಣಕರ್ತರು ವೀರಹನುಮಾನ್. 4 ವಿಷಯದ ಗಾಢತೆ. ಹೈಕು ನೋಡಲು 3 ಸಾಲಿನ ಚಿಕ್ಕ ಪದ್ಯವಾಗಿದ್ದರೂ ಅದು ಪ್ರಕೃತಿ, ಸಾಮಾಜಿಕ ಜವಾಬ್ದಾರಿ, ಪ್ರೀತಿ ಮತ್ತು ತಾತ್ವಿಕ, ಆಧ್ಯಾತ್ಮಿಕ, ದಾರ್ಶನಿಕ ವಿಚಾರಗಳನ್ನು ಅತ್ಯಂತ ಆಳವಾಗಿ ಹಿಡಿದಿಡುವ ಶಕ್ತಿ ಹೊಂದಿದೆ. ಎಕ್ಸಾಮ್ಗಾಗಿ ಕ್ವಿಕ್ ಸಮರಿ, ಕೀ ಪಾಯಿಂಟ್ಸ್. ಲೇಖಕರು ವೀರಹನುಮಾನ್. 2022ರ ರಾಯಚೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ. ವಿಶೇಷತೆ ಕನ್ನಡಕ್ಕೆ ಜಪಾನಿ ಹೈಕು ಕಾವ್ಯವನ್ನು ಪರಿಚಯಿಸಿದ ಮೊದಲ ಕವಿ. ಹೈಕು ವ್ಯಾಖ್ಯಾನ. ಜಪಾನಿನ 3 ಸಾಲುಗಳ, ಅಕ್ಷರಗಳ ನಿಯಮವಿರುವ, ಪ್ರಕೃತಿ ಮತ್ತು ಸಮಾಜದ ಬಗ್ಗೆ ಆಳವಾದ ಸಂದೇಶ ನೀಡುವ ಚುಟುಕು ಪದ್ಯ.